ನಮಸ್ಕಾರ. ಸ್ಟಾಕ್ ಮಾರುಕಟ್ಟೆ ಕುಸಿದಾಗ ಸ್ವಲ್ಪ ಭಯ ಆಗೋದು ತಮ್ಮಾನೇ ಸಹಜ. ಆದರೆ ಆ ಭಯದಲ್ಲೇ ನಿರ್ಧಾರಗಳನ್ನ ತಗೊಳ್ಳೋ ಬದಲು ಒಂದು ಸ್ಮಾರ್ಟ್ ಆದ ಮತ್ತೆ ಬಳಸಬಹುದಾದ ತಂತ್ರದಿಂದ ಮಾರುಕಟ್ಟೆ ಈ ಏರಿಳಿತವನ್ನು ನಾವು ಹೇಗೆ ಎದುರಿಸಬಹುದು? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಆ ತಂತ್ರವನ್ನು ಹೇಗೆ ಅಳವಡಿಸ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಇದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪಾಯಿಂಟ್. ನಮ್ಮ ಪೋರ್ಟ್ಫೋಲಿಯೋಗೆ ನಿಜವಾದ ದೊಡ್ಡ ಅಪಾಯ ಇರೋದು ಮಾರುಕಟ್ಟೆಯಿಂದ ಅಲ್ಲ, ಬದಲಾಗಿ ನಮ್ಮ ಸ್ವಂತ ನಡವಳಿಕೆಯಿಂದ. ನಾವು ಭಾವನೆಗೆ ಒಳಗಾಗಿ ತೆಗೆದುಕೊಳ್ಳುವ ನಿರ್ಧಾರಗಳೇ ನಮ್ಮ ಹೂಡಿಕೆಯ ಪಯಣದಲ್ಲಿ ಅತಿ ದೊಡ್ಡ ಶತ್ರು. ಹಾಗಾದ್ರೆ ಇವತ್ತು ನಾವು ಏನೆಲ್ಲ ಚರ್ಚೆ ಮಾಡ್ತೀವಿ ಅಂದ್ರೆ, ಮೊದಲು ಹೂಡಿಕೆದಾರರು ಯಾಕೆ ನಷ್ಟ ಅನುಭವಿಸ್ತಾರೆ ಅನ್ನೋ ಕಾರಣಗಳನ್ನ ನೋಡೋಣ. ಆಮೇಲೆ ಮಾರುಕಟ್ಟೆಯ ಚಂಚಲತೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ರೂಪಾಯಿ ವೆಚ್ಚದ ಸರಾಸರಿ ಅನ್ನೋ ಒಂದು ಅದ್ಭುತ ತಂತ್ರದ ಬಗ್ಗೆ ಮಾತಾಡೋಣ. ಕೊನೆಗೆ ಒಂದು ಶಿಸ್ತುಬದ್ಧ ಹೂಡಿಕೆಯ ಪ್ಲಾನ್ ಮಾಡೋದು ಹೇಗೆ ಮತ್ತು ಮಾರುಕಟ್ಟೆಯಲ್ಲೇ ಇರುವ ಸೇಫ್ಟಿ ನೆಟ್ ಬಗ್ಗೆ ತಿಳಿದುಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲನೇ ವಿಷಯಕ್ಕೆ ಬರೋಣ. ಹೂಡಿಕೆದಾರರು ಯಾಕೆ ಸೋಲ್ತಾರೆ? ಇದು ಕೇವಲ ಅದೃಷ್ಟದ ಆಟ ಅಲ್ಲ, ಬದಲಾಗಿ ಪದೇ ಪದೇ ಮಾಡುವ ಕೆಲವು ತಪ್ಪುಗಳಿಂದ ಆಗುವ ನಷ್ಟ. ನೋಡಿ, ಸಾಮಾನ್ಯವಾಗಿ ಮಾಡೋ ತಪ್ಪುಗಳು ಅಂದ್ರೆ ಇವೆ. ಯಾವುದೋ ಒಂದು ಸ್ಟಾಕ್ ಫೇಮಸ್ ಆಗ್ತಿದೆ ಅಂತ ಎಲ್ಲರೂ ಅದರ ಹಿಂದೆ ಓಡೋದು, ಅಂದ್ರೆ ಫೋಮೋ. ಮಾರುಕಟ್ಟೆ ಸ್ವಲ್ಪ ಕೆಳಗೆ ಬಿದ್ದ ತಕ್ಷಣ ಭಯದಲ್ಲಿ ಎಲ್ಲವನ್ನೂ ಮಾರಿಬಿಡೋದು, ಅಥವಾ ಒಂದೇ ಸ್ಟಾಕ್ ಮೇಲೆ ಎಲ್ಲಾ ಹಣವನ್ನು ಹಾಕುವುದು. ಇವೆಲ್ಲವೂ ನಮ್ಮ ಭಾವನೆಗಳಿಂದ ಉಂಟಾಗುವ ತಪ್ಪುಗಳು, ಮತ್ತು ಇವು ದೀರ್ಘಾವಧಿಯಲ್ಲಿ ನಮ್ಮ ಸಂಪತ್ತಿಗೆ ದೊಡ್ಡ ಹಾನಿ ಮಾಡುತ್ತವೆ. ಈಗ ಮಾರುಕಟ್ಟೆ ಕುಸಿತ ಅಂತ ಹೇಳಿದಾಗ ನಾವು ಬೇರೆ ಬೇರೆ ಪದಗಳನ್ನ ಕೇಳ್ತೀವಿ. ಪುಲ್ ಬ್ಯಾಕ್, ಕರೆಕ್ಷನ್, ಕ್ರ್ಯಾಶ್ ಅಂದ್ರೆ ಏನು? ಈ ಪದಗಳ ಅರ್ಥವನ್ನ ನಾವು ಸರಿಯಾಗಿ ತಿಳಿದುಕೊಂಡ್ರೆ ಮಾರುಕಟ್ಟೆಯ ಬಗ್ಗೆ ನಮ್ಮ ಭಯ ಖಂಡಿತವಾಗಿಯೂ ಕಡಿಮೆ ಆಗತ್ತೆ. ಬನ್ನಿ, ಅವುಗಳನ್ನ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಮಾರುಕಟ್ಟೆ ಕುಸಿತದಲ್ಲಿ 3 ಮುಖ್ಯ ವಿಧಗಳಿವೆ. ಮಾರುಕಟ್ಟೆ 10%ಗಿಂತ ಕಡಿಮೆ ಕುಸಿದ್ರೆ ಅದನ್ನ ಪುಲ್ ಬ್ಯಾಕ್ ಅಂತಾರೆ. ಇದು ತುಂಬಾನೇ ಕಾಮನ್, ಚಿಂತೆ ಮಾಡೋ ವಿಷಯವೇನಲ್ಲ. ಅದೇ 10ರಿಂದ 20% ಕುಸಿದ್ರೆ ಅದನ್ನ ಕರೆಕ್ಷನ್ ಅಂತ ಕರೀತಾರೆ. ಇದು ಮಾರುಕಟ್ಟೆಯ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ 20%ಗಿಂತ ಹೆಚ್ಚು ಕುಸಿದ್ರೆ ಅದನ್ನ ನಿಜವಾದ ಕ್ರ್ಯಾಶ್ ಅಥವಾ ಬೇರ್ ಮಾರ್ಕೆಟ್ ಅಂತ ಕರೀತಾರೆ. ನಾವು ಒಮ್ಮೆ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ 1997ರ ಹಗರಣ ಆಗಿರ್ಬೋದು, 2008ರ ಜಾಗತಿಕ ಆರ್ಥಿಕ ಬಿಕ್ಕಟ್ಟು, ಅಥವಾ 2020ರ ಕೋವಿಡ್ ಸಾಂಕ್ರಾಮಿಕ. ಇಂತಹ ದೊಡ್ಡ ಕುಸಿತಗಳ ನಂತರವೂ ಭಾರತೀಯ ಮಾರುಕಟ್ಟೆ ಮತ್ತೆ ಪುಟಿದೆದ್ದಿದೆ, ಪ್ರತಿ ಬಾರಿಯೂ ಚೇತರಿಸಿಕೊಂಡಿದೆ. ಇದು ದೀರ್ಘಾವಧಿಯ ಹೂಡಿಕೆಯ ಶಕ್ತಿಯನ್ನ ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾದೇ ನಾವು ಮಾರುಕಟ್ಟೆಯನ್ನ ಟೈಮ್ ಮಾಡಕ್ಕಾಗಲ್ಲ, ಭಯದಿಂದ ಮಾರಾಟನೂ ಮಾಡಬಾರ್ದು. ಹಾಗಿದ್ರೆ ಮಾರ್ಬೇಕಾದ್ದೇನೋ? ಅದಕ್ಕಿರೋ ಪರಿಹಾರ ಏನೋ? ಬನ್ನಿ, ಈಗ ಶಿಸ್ತುಬದ್ಧ ಹೂಡಿಕೆದಾರರ ಒಂದು ಸೀಕ್ರೆಟ್ ವೆಪನ್ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೆ ಉತ್ತರವೇ ರೂಪಾಯಿ ವೆಚ್ಚದ ಸರಾಸರಿ ಅಥವಾ ರೂಪಿ ಕಾಸ್ಟ್ ಆವರೇಜಿಂಗ್, ಅಂದ್ರೆ RCA. ಇದು ತುಂಬಾನೇ ಸರಳ, ಆದರೆ ಅಷ್ಟೇ ಶಕ್ತಿಯುತವಾದ ಒಂದು ತಂತ್ರ. ಇದು ಹೂಡಿಕೆಯಿಂದ ನಮ್ಮ ಭಾವನೆಗಳನ್ನ ಸಂಪೂರ್ಣವಾಗಿ ದೂರ ಇಡುತ್ತೆ. ಇದನ್ನ ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ಶಾಪಿಂಗ್ ಉದಾಹರಣೆ ತಗೊಳ್ಳೋಣ. ನಮಗೆ ಇಷ್ಟವಾದ ವಸ್ತು ಆಫರ್ನಲ್ಲಿ ಅಂದ್ರೆ ಕಡಿಮೆ ಬೆಲೆಗೆ ಸಿಕ್ಕಾಗ ನಾವು ಹೆಚ್ಚು ಖರೀದಿಸ್ತೇವಲ್ವಾ? ಅದೇ ರೀತಿ ಮಾರುಕಟ್ಟೆ ಕುಸಿದಾಗ ನಮ್ಮ ಹೂಡಿಕೆಯು ಅದೇ ಹಣಕ್ಕೆ ಹೆಚ್ಚು ಯೂನಿಟ್ಗಳನ್ನ ಖರೀದಿಸುತ್ತೆ. ಇಷ್ಟೇ ಸರಳ. ಈ RCA ತಂತ್ರವನ್ನ ಬಳಸೋಕೆ 2 ಮುಖ್ಯ ದಾರಿಗಳಿವೆ. ಒಂದು SIP ಅಂದ್ರೆ ಪ್ರತಿ ತಿಂಗಳು ಸ್ವಲ್ಪ ಹೂಡಿಕೆ ಮಾಡೋದು. ಇನ್ನೊಂದು ಲಂಪ್ಸಮ್ ಅಂದ್ರೆ ಒಟ್ಟಿಗೆ ದೊಡ್ಡ ಮೊತ್ತವನ್ನ ಹೂಡಿಕೆ ಮಾಡೋದು. ಈ RCA ತಂತ್ರಕ್ಕೆ SIP ಅತ್ಯುತ್ತಮವಾದ ಮಾರ್ಗ. ಈಗ ಒಂದು ಉದಾಹರಣೆ ಮೂಲಕ SIP ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, NAV ಅಂದ್ರೆ ಒಂದು ಯೂನಿಟ್ನ ಬೆಲೆ ಜನವರಿಯಲ್ಲಿ ₹100 ಇತ್ತು. ಮಾರ್ಚ್ನಲ್ಲಿ ಅದು ₹80ಗೆ ಇಳಿಯಿತು. ಗಮನಿಸಿ, ಬೆಲೆ ಕಡಿಮೆ ಆದಾಗ ನಮ್ಮ ಅದೇ ₹10,000 ಹೂಡಿಕೆಗೆ ನಮಗೆ ಹೆಚ್ಚು ಯೂನಿಟ್ಗಳು ಸಿಕ್ತು. ಇದರ ಪರಿಣಾಮ ಏನು ಗೊತ್ತಾ? ನೇವಿ ₹100 ತನಕ ಹೋಗಿದ್ರೂ ಸಹ ನಾವು ಖರೀದಿಸಿದ ಯೂನಿಟ್ಗಳ ಸರಾಸರಿ ಬೆಲೆ ಕೇವಲ ₹91.07. ಅಂದ್ರೆ ನಾವು ಕಡಿಮೆ ಬೆಲೆಗೆ ಹೆಚ್ಚು ಯೂನಿಟ್ಗಳನ್ನು ಕೊಂಡುಕೊಂಡಿದ್ದೇವೆ. ನೋಡಿ, ಇದೇ RCA ತಂತ್ರದ ಮ್ಯಾಜಿಕ್. ಸರಿ, ಈ ಅದ್ಭುತ ತಂತ್ರವನ್ನ ಬಳಸಿಕೊಂಡು ದೀರ್ಘಾವಧಿಗೆ ಒಂದು ಶಿಸ್ತುಬದ್ಧವಾದ ಹೂಡಿಕೆ ಪ್ಲಾನನ್ನ ಹೇಗೆ ಮಾಡೋದು ಅಂತ ಈಗ ನೋಡೋಣ. ನೋಡಿ, ನೇರವಾಗಿ ಈಕ್ವಿಟಿಯಲ್ಲಿ ಹೂಡಿಕೆ ಮಾಡೋದು ಮುಖ್ಯ. ಆದರೆ ಅದಕ್ಕಿಂತ ಮೊದಲು ನಮ್ಮ ಆರ್ಥಿಕ ಅಡಿಪಾಯವನ್ನ ಗಟ್ಟಿ ಮಾಡ್ಕೋಬೇಕು. ಅಂದ್ರೆ ತುರ್ತು ಪರಿಸ್ಥಿತಿಗಾಗಿ ಒಂದು ಎಮರ್ಜೆನ್ಸಿ ಫಂಡ್ ಮತ್ತು ಆರೋಗ್ಯ ಹಾಗೂ ಟರ್ಮ್ ಇನ್ಶೂರೆನ್ಸ್ ಹೊಂದಿರುವುದು ಬಹಳ ಮುಖ್ಯ. ಈ ಹೂಡಿಕೆಯ ಪ್ಲಾನ್ನ ಕೆಲವು ಮುಖ್ಯ ನಿಯಮಗಳು ಹೀಗಿವೆ. ಸ್ಪಷ್ಟವಾದ ಗುರಿಗಳನ್ನು ಇಟ್ಕೊಳ್ಳಿ, ನಿಮ್ಮ ಹೂಡಿಕೆಗಳನ್ನ ಬೇರೆ ಬೇರೆ ಕಡೆ ಹಂಚಿ, ಮತ್ತು ಅತೀ ಮುಖ್ಯವಾಗಿ ಸ್ಥಿರವಾಗಿರಿ. ಎಷ್ಟೋ ಜನ ಮಾಡುವ ದೊಡ್ಡ ತಪ್ಪು ಅಂದ್ರೆ ಮಾರುಕಟ್ಟೆ ಬಿದ್ದಾಗ ತಮ್ಮ SIP ನಿಲ್ಸೋದು. ಇದನ್ನ ಯಾವತ್ತೂ ಮಾಡಬಾರ್ದು.
ಎಷ್ಟೇ ಒಳ್ಳೆ ಪ್ಲಾನ್ ಇದ್ರೂ ಕೆಲವೊಮ್ಮೆ ಮಾರುಕಟ್ಟೆ ತೀವ್ರವಾಗಿ ಕುಸಿದಾಗ ಭಯ ಆಗೋದು ಸಹಜ. ಆದ್ರೆ ಚಿಂತಿಸ್ಬೇಡಿ, ಅದಕ್ಕೂ ಮಾರುಕಟ್ಟೆಯಲ್ಲೇ ಒಂದು ಸುರಕ್ಷಿತ ವ್ಯವಸ್ಥೆ ಇದೆ. ಹಾಗಾದ್ರೆ ಮಾರುಕಟ್ಟೆ ಒಂದೇ ದಿನದಲ್ಲಿ ತುಂಬಾನೇ ವೇಗವಾಗಿ ಕುಸಿದ್ರೆ ಏನಾಗತ್ತೆ? ಇದೆಲ್ಲರೋ ಮನಸ್ಸಲ್ಲೋ ಬರೋ ಪ್ರಶ್ನೆ. ಬನ್ನಿ ಇದ್ರ ಬಗ್ಗೆ ತಿಳಿಯೋಣ. ಅಂತಹ ಸಂದರ್ಭಗಳಲ್ಲಿ ಸಿಬಿಯ ಸರ್ಕ್ಯೂಟ್ ಬ್ರೇಕರ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಇದು ಒಂದು ರೀತಿ ಮಾರ್ಕೆಟ್ನ ಪಾಸ್ ಬಟನ್ ಇದ್ದ ಹಾಗೆ. ಮಾರುಕಟ್ಟೆ ನಿರ್ದಿಷ್ಟ ಶೇಕಡಕ್ಕಿಂತ ಹೆಚ್ಚು ಬಿದ್ದರೆ ಟ್ರೇಡಿಂಗ್ ಅನ್ನು ಸ್ವಲ್ಪ ಸಮಯದವರೆಗೆ ನಿಲ್ಲಿಸಲಾಗುತ್ತೆ. ಇದು ಹೂಡಿಕೆದಾರರಿಗೆ ಶಾಂತವಾಗಿ ಯೋಚಿಸಲು ಒಂದು ಅವಕಾಶ ಕೊಡುತ್ತೆ. ಹಾಗಾಗಿ ಕೊನೆಯಲ್ಲಿ ನಾವು ನೆನಪಿಟ್ಕೊಳ್ಬೇಕಾದ ಒಂದು ಪ್ರಮುಖ ಮಾತು ಅಂದ್ರೆ, ಸಂಪತ್ತು ಸೃಷ್ಟಿಯಾಗೋದು ಭಯದಿಂದಲ್ಲ, ತಾಳ್ಮೆಯಿಂದ. ದೀರ್ಘಾವಧಿಯ ಹೂಡಿಕೆಯಲ್ಲಿ ಶಿಸ್ತು ನಮ್ಮ ಭಾವನೆಗಳಿಗಿಂತ ಯಾವಾಗಲೂ ಒಂದು ಹೆಜ್ಜೆ ಮುಂದಿರುತ್ತೆ.